ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಬನ್ನಿ, ಇವತ್ತು ನಾನು ಬೆಳಗ್ಗೆನೇ ಎದ್ದು ಪೂಜೆ ಮಾಡಿ ರೆಡಿ ಮಾಡಿರೋದು ದೇವ್ರ ಮನೇಲಿ. ಇವತ್ತು ನಿಮಿಷಾಂಬಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ನಾಷ್ಟ ಎಲ್ಲ ಮಾಡಿ ರೆಡಿಯಾಗಿದ್ದೆ. ನೋಡಿ 5 o'clock. ಆಚೆ ಕಡೆ ನೋಡಿ ಎಲ್ಲ ಕತ್ಲು. ಹಾಯ್ ರೂಪಾ, ಗುಡ್ ಮಾರ್ನಿಂಗ್. ಉಮಾಕ ಗುಡ್ ಮಾರ್ನಿಂಗ್. ಎಲ್ಲಿ ಇಷ್ಟು ಬೆಳಗ್ಗೆ ಹೋಗ್ತಾ ಇರೋದು? ಹೋಗ್ತಾ ಇದ್ದೀರಿ, ಬಂದ್ಮೇಲೆ ಹೇಳ್ತೀರಿ. ಬಂದ್ಮೇಲೆ ಹೇಳ್ತೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಹಾಯ್ ಹೇಳು ಲಿಕ್ಕಿ. ಹಾಯ್, ಗುಡ್ ಮಾರ್ನಿಂಗ್ ಪ್ರಣವ್. ಗುಡ್ ಮಾರ್ನಿಂಗ್. ಹಾಯ್ ಹೇಳು. ಹಾಯ್ ಹಾಯ್ ಶೋಭಕ. ಏನಿವತ್ತು ಇಷ್ಟು ಬೇಗ ಎಲ್ಲರೂ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಪೂಜಾ ಹಾಯ್. ಹಾಯ್. ನಮ್ಮ ಶೋಭಾ ಇವತ್ತು ಇನ್ನೊಂದು ಡೈ ಹೊಡಿತಾಳೆ. ನಾನು ವಿಡಿಯೋ ಮಾಡ್ತೀನಿ. ಏನ್ ತೋರಿಸ್ತೀರಾ? ಡೈವಲ್ಲಿ ತೋರಿಸ್ತೀನಿ. ನಾನು ಬಿದ್ದೋಗಿರೋದನ್ನ. ನೆಕ್ಸ್ಟ್ ಇವತ್ತೊಂದು ಡೈ ಹೊಡಿ. ನಾವು ನೋಡಿ ಮೆಟ್ರೋಗೆ ಬಂದಿದ್ದೀವಿ. ಮೆಟ್ರೋಯಿಂದ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇರೋದು. ಮೆಟ್ರೋಯಿಂದ ದೀಪಾಂಜಲಿ ನಗರಕ್ಕೆ ಹೋಗ್ತಾ ಇರೋದು. ಮೆಟ್ರೋಗೋಸ್ಕರ ಕಾಯ್ತಾ ಇದ್ವಿ. ಟಿವಿ ತಗೊಂಡಿರೋರು ಪಾರ್ಟಿ ಕೊಡಬೇಕು. ಎಲ್ಲ ಚಾನಲ್ ಬರ್ತಾ ಇದ್ರಲ್ಲ, ಯೂಟ್ಯೂಬ್ ಕೂಡ ಬರುತ್ತೆ ಟಿವಿಯಲ್ಲಿ, ಗೊತ್ತಾ? ಮೆಟ್ರೋಗೋಸ್ಕರ ಕಾಯ್ತಾ ಇದ್ವಿ. ಮೆಟ್ರೋ ಬಂತು. ಬೈಪ್ನಲ್ಲಿ ಮೆಟ್ರೋಯಿಂದ ದೀಪಾಂಜಲಿ ನಗರಕ್ಕೆ ನಾವು ಹೋಗಿದ್ದು. ದೀಪಾಂಜಲಿ ನಗರ ಹತ್ರ ಸ್ಯಾಟಲೈಟ್ ಬಸ್ ಸ್ಟಾಪ್ ಇದೆ. ಅಲ್ಲೋಗಿ ನಾವು ಡೈರೆಕ್ಟ್ ಶ್ರೀರಂಗಪಟ್ಟಣಕ್ಕೆ ಬಸ್ ಸಿಕ್ತು. ಅಲ್ಲಿ ಆ ಥರ ಹೋಗಿದ್ದು ನಾವು. ನೋಡಿ, ಇದೆ ದೀಪಾಂಜಲಿ ನಗರ ಮೆಟ್ರೋ ಸ್ಟೇಷನ್ನು. ಎಷ್ಟು ಚೆನ್ನಾಗಿ ನೀಟಾಗಿದೆ ನೋಡಿ. ಮತ್ತು ಗಿಡಗಳು ತುಂಬ ಚೆನ್ನಾಗಿತ್ತು, ನೀಟಾಗಿತ್ತು. ಇವಾಗ ನಾವು ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ ಹೋಗಿ ನಮಗೆ ಡೈರೆಕ್ಟು ಶ್ರೀರಂಗಪಟ್ಟಣಕ್ಕೆ ಬಸ್ ಸಿಕ್ತು. ನೋಡಿ, ಮೆಟ್ರೋ ಇಳ್ದು ಹೋಗ್ತಾ ಇದ್ದೀವಿ ಈಚೆಗೆ. ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಸ್ಯಾಟಲೈಟ್ ಬಸ್ ಸ್ಟಾಪ್ ಅಂತಲೇ ಬೋರ್ಡ್ ಹಾಕಿರ್ತಾರೆ. ನೋಡಿ, ಕೆಂಪೇಗೌಡ ಅಂತ ಏನಿದೆ ಅದನ್ನು ದಾಟಬೇಕು ನಾವು. ಆ ಕಡೆ ರೈಟ್ ಸೈಡಲ್ಲಿ ಸ್ಯಾಟಲೈಟ್ ಬಸ್ ಸ್ಟಾಪ್ ಸಿಗೋದು. ನೋಡಿ, ಬಸ್ ಸ್ಟಾಪ್ ಹತ್ರ ನಮಗೆ ಬಸ್ಸಲ್ಲಿ ಸೀಟ್ ಸಿಕ್ತು, ಕೂತ್ಕೊಂಡಿದ್ದೀವಿ. ಹಂಗೆ ಬಸ್ ಕೂಡ ಮೂವ್ ಆಗ್ತಾಯಿತ್ತು. ಎಲ್ಲರೂ ಕೂತ್ಕೊಂಡಿದ್ವಿ. ಹಾಗೆ ಒಂದು ತೋರಿಸ್ತಾ ಇದ್ದೀನಿ ಎಲ್ಲರೂ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ನೋಡಿ, ಇವಾಗ ನಾವು ಶ್ರೀರಂಗಪಟ್ಟಣ ಹತ್ರ ಇಳ್ಕೊಂಡು ಅಲ್ಲಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ನಿಮಿಷಾಂಬಗೆ ಇಲ್ಲಿ ಶ್ರೀರಂಗಪಟ್ಟಣದಿಂದ ಆಟೋಗೆ ಹೋಗ್ತಾ ಇದ್ದೀವಿ. ಫಸ್ಟು ನಾಷ್ಟ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾಷ್ಟ ಮಾಡ್ತಾ ಇದ್ದೀವಿ. ನಿಂದಲ್ಲಿ ಎಲ್ಲರದು ನಾಷ್ಟ ಎಲ್ಲ ಆಯಿತು. ಮತ್ತು ನಾವು ಆಟೋದಲ್ಲಿ ಬಂದ್ವಿ. ನಿಮಿಷಾಂಬ ಹತ್ರ ಬಂದು ಸ್ನಾನ ಮಾಡ್ಕೊಳ್ಳೋಣ ಅಂತ ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ತುಂಬ ಬಿಸಿಲಿತ್ತು. ನಾವು ಹೋಗೋಕ್ಕೆ 10 o'clock ಆಗಿತ್ತು, 10-11 ಆಗಿತ್ತು ನಾವು ಹೋಗೋಕ್ಕೆ. ನೋಡಿ, ಸ್ನಾನ ಮಾಡೋಣ ಅಂತ ಇಳಿತಾ ಇದ್ದೀವಿ. ನೀರಲ್ಲಿ ಇಳಿಯೋವಾಗ ನೋಡ್ಕೊಂಡು ಇಳಿಯಬೇಕು, ಇಲ್ಲಾಂದರೆ ಬಿದ್ದೋಗ್ಬಿಡ್ತೀವಿ. ಅದಕ್ಕೆ ಮೆತ್ತಗೆ ಇಳಿತಾ ಇದ್ದೀವಿ ಎಲ್ಲರೂ. ನಮ್ಮ ಮಕ್ಕಳಂತೂ ಫುಲ್ ಖುಷಿಯಾಗಿ ತುಂಬ ಚೆನ್ನಾಗಿ ಆಡ್ಕೊಂಡಿದ್ದರು. ಅವರಂತೂ ಈಚೆಗೆ ಬಂದಿಲ್ಲ. ತುಂಬ ಚೆನ್ನಾಗಿತ್ತು. ಮತ್ತು ಯಾರೋ ಮೊಬೈಲ್ ಬಿಟ್ಬಿಟ್ಟಿದ್ರು ಅಲ್ಲಿ. ಅದಕ್ಕೆ ಪೊಲೀಸವ್ರು ಬಂದು ಎಚ್ಚರಿಸ್ತಾಯಿದ್ರು, ಯಾರಾದರೂ ಎತ್ಕೊಂಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಮೊಬೈಲು ಮತ್ತು ಬ್ಯಾಗೆಲ್ಲ ಎಲ್ಲಿಗೆ ಬಿಟ್ಟು ಹೋಗೋರೆ ನೋಡಿ. ಯಾರನ್ನ ಎತ್ಕೊಂಡೋದ್ರೆ ಅವರೆಲ್ಲೂ ಎಷ್ಟು ದೂರ ಅವರೇ, ಪೊಲೀಸರು ಬಂದು ಕೇಳ್ತಾವ್ರೆ. ಸ್ವಲ್ಪನೂ ಭಯನೇ ಇಲ್ಲ. ಏನೆಲ್ಲರೂ ಒಳ್ಳೆಯವ್ರು ಇರ್ತಾರ. ಫೋನು ಬ್ಯಾಗು ಅಲ್ಲೇ
ನೋಡಿಕೊಂಡು ನಿಮ್ಮ ಮೊಬೈಲು ನೀವೇ ನೀಟಾಗಿ ಒಂದು ಕಡೆ ಇಟ್ಕೊಳ್ಳಿ. ಇಲ್ಲಾಂದರೆ ಎಲ್ಲರೂ ಒಳ್ಳೆಯವರೇ ಇರಲ್ಲ, ಎತ್ಕೊಂಡ್ಬಿಡ್ತಾರೆ. ನೋಡಿಕೊಂಡು ಒಂದೇ ಕಡೆ ಇಟ್ಕೊಳ್ಳಿ ಮೊಬೈಲೆಲ್ಲ, ಪರ್ಸು ಎಲ್ಲನೂ. ನಮ್ಮ ಮಕ್ಕಳಂತೂ ಫುಲ್ಲು ಖುಷಿಯಾಗಿ ಆಡ್ಕೊಂಡು ಇದ್ಬಿಟ್ಟಿದ್ರು. ಎಷ್ಟೊತ್ತು ಆಡ್ಕೊಂಡು ಇದ್ಬಿಟ್ಟಿದ್ರು. ಎಲ್ಲ ನೀರಲ್ಲಿ ಆಡೋಕ್ಕೆ ಅಂದರೆ ಎಲ್ಲರಿಗೂ ಇಷ್ಟನೇ ಅಲ್ವಾ. ಇಬ್ಬರು ನಮ್ಮ ಮಕ್ಕಳು ಇಬ್ಬರು ಅಂತೂ ಈಚೆಗೆ ಬಂದಿಲ್ಲ, ಅಷ್ಟು ಚೆನ್ನಾಗಿ ಆಡ್ಕೊಂಡಿದ್ರು. ಇದೇ ಥರ ಸಮ್ಮರ್ ಟೈಮಲ್ಲೂ ಹೋದರೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಎಲ್ಲರೂ ಆಡೋಕ್ಕೆ ಮುಂಚೆ ಒಂದು ಫೋಟೋ ಇಟ್ಕೊಂಬಿಡೋಣ ಅಂತ ಫೋಟೋ ಇಟ್ಕೊತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿ ಆಡಿದ್ವಿ ನೀರಲ್ಲಿ. ನೋಡಿ ನೀರು ಎಷ್ಟು ಚೆನ್ನಾಗಿದೆ. ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಆಡಿದ್ರು. ನೀರು ಜೋರಾಗಿ ಹರಿತಾ ಇತ್ತು. ನೀರು ಇದ್ದಿದ್ದು ಸ್ವಲ್ಪನೇ, ಆದರೆ ಜೋರಾಗಿ ಹರಿತಾ ಇತ್ತು. ಸಮ್ಮರ್ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ನಾವೆಲ್ಲ ರೆಡಿಯಾಗಿ ಸ್ನಾನ ಎಲ್ಲ ಆಯಿತು. ರೆಡಿಯಾಗಿ ದೇವರು ದರ್ಶನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತೀವಿ. ನೋಡ್ರಿ ಇಲ್ಲಿ ನೋಡಿ, ಮಕ್ಕಳೇನು ಆಟ ಸಾಮಾನು ಬೇಕು ಅಂತಂದ್ರು ನೋಡ್ತಾ ಇದ್ದೀವಿ. ಎಲ್ಲಾದರೂ ಈಚೆ ಬರಲಿ, ಅವ್ರಿಗೆ ಆಟ ಸಾಮಾನು ಬೇಕು. ನೋಡಿ, ಇವಾಗ ಹೋಗ್ತಾ ಇದ್ದೀವಿ ದೇವ್ರ ದರ್ಶನಕ್ಕೆ. ಜನ ಇದ್ದರು ಸ್ವಲ್ಪ. ನಾವು ಹೋಗಿದ್ದು ಶನಿವಾರ, ಜನ ಇದ್ದರು ಸ್ವಲ್ಪ. ಮತ್ತು ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ನಾನು ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಅದಕ್ಕೆ ಈಚೆಯಿಂದ ಎಷ್ಟಾಗುತ್ತೋ ಅಷ್ಟು ಹಿಡ್ದಿದ್ದೀನಿ. ಮತ್ತು ಅಲ್ಲೇ ನಿಮಿಷಾಂಬ ದೇವಸ್ಥಾನದಲ್ಲೇ ಊಟ ಕೊಡ್ತಾಯಿದ್ರು. ನಾವು ಊಟದ ಟೈಮ್ ಕರೆಕ್ಟಾಗಿ ಹೋದ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ದೇವ್ರ ಪ್ರಸಾದ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನೋಡಿ, ಅನ್ನ ಸಾರು ಪಾಯಸ ಎಲ್ಲ ಚೆನ್ನಾಗಿತ್ತು. ಅದು ಮುಗಿಸ್ಕೊಂಡು ಏನ್ ತಿಂತ ಜಪಣ ನಲಿಕಾಯಿ ತೋರಿಸು. ನಲಿಕಾಯಿ ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ನೆಕ್ಸ್ಟ್ ನಾವು ಹೋಗಿದ್ದು ನಿಮಿಷಾಂಬದಿಂದ ಕರಿಘಟ್ಟ ಬೆಟ್ಟ ಅಂತ ಇದೆ. ಅದು ವೆಂಕಟೇಶ್ವರ ದೇವಸ್ಥಾನ. ಇದು ಬಂದು ಬೆಟ್ಟದ ಮೇಲ್ಗಡೆ ಇರೋದು. ಆಟೋದವರೇ ಹೇಳಿದ್ದು ಈ ಪ್ಲೇಸ್ ಚೆನ್ನಾಗಿದೆ ನೋಡಿ ಅಂತ ಅಂದ್ಬಿಟ್ಟು. ನಾವು ನಿಮಿಷಾಂಬದಿಂದ ಆಟೋದಲ್ಲೇ ಹೋಗ್ತಾಯಿದ್ದೀವಿ. ಅವರೇ ಕರ್ಕೊಂಡು ಹೋಗ್ತಾ ಇರೋದು. ಚೆನ್ನಾಗಿದೆ ಪ್ಲೇಸು. ನಾನು 2-3 ಸತಿ ಹೋಗಿದ್ದೀನಿ ಮೈಸೂರಿಗೆ, ಆದರೆ ಈ ದೇವಸ್ಥಾನ ಇದೆ ಅಂತ ಗೊತ್ತಿರಲಿಲ್ಲ. ಇದೇ ಫಸ್ಟ್ ಟೈಮ್ ಹೋಗಿರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ, ನೀವು ಒಂದು ಸತಿ ವಿಸಿಟ್ ಮಾಡಿ. ಇವಾಗ ನೋಡಿ, ನಾವು ನಿಮಿಷಾಂಬದಿಂದ ಒಂದು 3 ಕಿಲೋಮೀಟರ್ ಆಗುತ್ತೆ ಬೆಟ್ಟ ಹತ್ರಕ್ಕೆ. ಬೆಟ್ಟದಿಂದ ಒಂದು 7-8 ಕಿಲೋಮೀಟರ್ಸ್ ಆಗ್ಬೋದು ಬೆಟ್ಟ ಹತ್ತೋದಕ್ಕೆ. ಮತ್ತು ಗ್ರೀನರಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ನೀವು ಒಂದು ಸತಿ ವಿಸಿಟ್ ಮಾಡಿ ನೋಡಿ, ಚೆನ್ನಾಗಿದೆ ಪ್ಲೇಸು. ವೆಂಕಟೇಶ್ವರ ದೇವಸ್ಥಾನ ಇದು. ನಾನು 3 ವೀಡಿಯೋನೂ ಒಂದರಲ್ಲೇ ಹಾಕಿದ್ದೀನಿ. ನಾನು ಸ್ವಲ್ಪನೇ ವೀಡಿಯೋ ಮಾಡಿರೋದು, ಅದಕ್ಕೆ 3 ವೀಡಿಯೋನೂ ಒಂದೇ ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ರೈಟ್ ಸೈಡ್ ಹೋಗಬೇಕು. ಇದೇ ಬೆಟ್ಟಕ್ಕೆ ಹೋಗೋ ದಾರಿ, ಕರಿಘಟ್ಟ ಬೆಟ್ಟ ಅಂತ. ತುಂಬ ಚೆನ್ನಾಗಿತ್ತು. ಈ ಬೆಟ್ಟಕ್ಕೆ ಹೋಗೋ ಹತ್ರ ಏನೋ ವರ್ಷಕ್ಕೊಂದ್ಸಲಿ ಬೆಟ್ಟ ಹತ್ರ ಎಲ್ಲ ಹುಲ್ಲೆಲ್ಲ ಒಣಗೋಗಿರುತ್ತಲ್ವ, ಅದನ್ನೆಲ್ಲ ಸುಡ್ತಾರಂತೆ. ವರ್ಷಕ್ಕೊಂದ್ಸಲಿ ಆ ಥರ ಸುಟ್ಟರೆ ಏನೋ ಒಳ್ಳೆಯದು ಅಂತ ಹೇಳಿದ್ರು ಅವರು. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಒಂದು ಸತಿ ವಿಸಿಟ್ ಮಾಡಿ. ಇದು ಜಾತ್ರೆ ಆಗೋ ಟೈಮ್ಗೆ ಹುಲ್ಲನ್ನು ಸುಡೋದಂತೆ. ನೋಡಿ, ಇವಾಗೆಲ್ಲ ಚಿಗುರ್ತಾ ಇತ್ತು. ಹಾಗೆ ನೋಡಿ, ನೀರು ಹರಿತಾ ಇದೆ. ಇದು ಎಲ್ಲ ಹೊಲಗಳಿಗೆ ಹೋಗೋದಂತೆ ನೀರು, ಅದಕ್ಕೋಸ್ಕರನೇ ಬಿಟ್ಟಿರೋದಂತೆ.
ನನ್ನ ಮಗ ಅಂತೂ ಭಯ ಬಿದ್ದೋಗಿದ್ದ. ಬೆಟ್ಟ ಹತ್ತೋದನ್ನ ಅವನು ಯಾವತ್ತೂ ನೋಡಿರಲಿಲ್ಲ. ಇವತ್ತು ಅದನ್ನು ನೋಡಿದ್ದಕ್ಕೆ ತುಂಬ ಭಯ ಪಟ್ಕೊಂಡು ಹೇಳ್ತಾ ಇದ್ದ, ನನಗೆ ಭಯ ಆಗ್ತಾಯಿದೆ ಅಂತಂದ್ಬಿಟ್ಟು. ಮತ್ತು ನೀರಲ್ಲಿ ಆಡ್ತಾಯಿದ್ರೆ ಆಡ್ತಾನೆ ಇರಬೇಕು ಅನಿಸುತ್ತೆ, ಈಚೆಗೆ ಬರೋಕ್ಕೆ ಇಷ್ಟ ಇರಲ್ಲ ಅಂತ ಹೇಳ್ತಾ ಇದ್ದಿದ್ದು. ತುಂಬ ಚೆನ್ನಾಗಿತ್ತು. ನಮ್ಮ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಆಡಿದ್ರು. ಸಮ್ಮರ್ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ನೀರಿರೋ ಜಾಗಕ್ಕೆ. ಅದಕ್ಕೆ ನಾವು ಹೇಳ್ತಾ ಇದ್ವಿ ನೆಕ್ಸ್ಟು ಇದಕ್ಕೆ ಹೋಗೋಣ ಅಂತಂದ್ಬಿಟ್ಟು, ಫಾಲ್ಸ್ ಆ ಥರ ಇರೋ ಜಾಗಕ್ಕೆ ಹೋಗೋಣ ಅಂತಂದ್ಬಿಟ್ಟು ಹೇಳ್ತಾ ಇದ್ದಿದ್ದು. ಹಾಗೆ ನೋಡಿ ಬೆಟ್ಟ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ಸುಟ್ಟಿರೋದೆಲ್ಲ ಕಾಣಿಸ್ತಾ ಇದೆ ಅಲ್ವಾ. ಈ ಥರನೇ ವರ್ಷಕ್ಕೊಂದ್ಸತಿ ಯಾವಾಗಲೂ ಈ ಥರ ಮಾಡ್ತಾರಂತೆ. ನೋಡಿ ಚಿಗುರ್ಕೊಳ್ತಾ ಇದೆ, ಹುಲ್ಲೆಲ್ಲ ಚಿಗುರ್ತಾ ಇದೆ ನೋಡಿ. ಇದನ್ನು ಮಳೆಗಾಲದಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ ಬೆಟ್ಟ ನೋಡೋಕ್ಕೆ. ಹಾಗೆ ನೋಡಿ ಇನ್ನೇನು ಹತ್ರ ಬಂದ್ವಿ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿತ್ತು, ಮೇಲೆಯಿಂದ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ನನ್ನ ಮಗ ಸ್ವಲ್ಪ ಭಯ ಬಿದ್ದ ಅಷ್ಟೇ. ಅವನಿಗೆ ಯಾವಾಗಲೂ ನಿದ್ದೆ ಹೋಗ್ಬಿಡ್ತಾ ಇದ್ದ, ಇವತ್ತು ಎದ್ದೇ ಇದ್ದ, ಅದಕ್ಕೆ ಸ್ವಲ್ಪ ಭಯ ಬಿದ್ದ. ತುಂಬ ಚೆನ್ನಾಗಿತ್ತು ದೇವಸ್ಥಾನವೂ ಅಷ್ಟೇ, ಶಾಂತವಾಗಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ನೀವು ಒಂದು ಸತಿ ವಿಸಿಟ್ ಮಾಡಿ ದೇವಸ್ಥಾನಕ್ಕೆ. ನೋಡಿ ಬಂತು ದೇವಸ್ಥಾನ. ನಿಮಿಷಾಂಬಕ್ಕೆ ಹೋಗಿರೋರೆಲ್ಲ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ. ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿದೆ. ಮತ್ತು ದೇವಸ್ಥಾನ ಎದುರುಗಡೆ ಪಾರ್ಕ್ ಕೂಡ ಇದೆ. ನಾವು ಬಿಸಿಲಿರೋ ಟೈಮಲ್ಲಿ ಹೋಗಿದ್ರಿಂದ ನಾವು ಹೋಗೋಕ್ಕಾಗಿಲ್ಲ ಪಾರ್ಕ್ಗೆ. ನೀವು ಮಾರ್ನಿಂಗ್ ಟೈಮ್ ಆಗಲಿ ಈವ್ನಿಂಗ್ ಟೈಮ್ ಆಗಲಿ ಹೋದರೆ ಪಾರ್ಕಿಗೆ ಹೋಗ್ಬಿಟ್ಟು ಬನ್ನಿ, ಚೆನ್ನಾಗಿದೆ ಪಾರ್ಕು. ಅದು ಕ್ಲಿಪ್ಪಿಂಗ್ಸ್ ತೋರ್ಸೋಕ್ಕಾಗಲಿಲ್ಲ. ನೋಡಿ ದೇವಸ್ಥಾನ ಬಂತು. ಇದು ದೇವಸ್ಥಾನ ಹತ್ರ ನೋಡಿ, ಮೇಲ್ಗಡೆ ಬೆಟ್ಟದಿಂದ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ದೇವಸ್ಥಾನ ಹತ್ರ ಇದೆಲ್ಲ ದೇವಸ್ಥಾನನೇ ನೋಡಿ, ಹಳೆ ಕಾಲದ್ದು. ನಾವಂತೂ ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಈ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ, ನೀವು ಒಂದ್ಸಲ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿ ತುಂಬ ಚೆನ್ನಾಗಿತ್ತು ನೋಡಿ. ಇಲ್ಲಿ ಮುಂದೆಗಡೆ ಮತ್ತು ಈ ಕಡೆ ಪಾರ್ಕ್ ಇರೋದು ಎಲ್ಲ ತೋರಿಸ್ತಾ ಇದ್ದೀನಿ. ನಾನು ಒಳಗಡೆ ವಿಡಿಯೋ ಹಿಡಿಬೋದೋ ಇಲ್ಲೋ ಗೊತ್ತಿಲ್ಲ, ಆದರೆ ವಿಡಿಯೋ ಹಿಡ್ದಿದ್ದೀನಿ ಸ್ವಲ್ಪ ಸ್ವಲ್ಪ. ಇದು ಒಳಗಡೆ ಹೋಗೋದು ನೋಡಿ. ದೇವಸ್ಥಾನ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ಇದು ಅಮ್ಮನವರು ನೋಡಿ. ಇದು ಗರ್ಭಗುಡಿ ನೋಡಿ ದೇವ್ರದ್ದು. ದೇವ್ರು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾನು ಹಿಡಿಬೋದೋ ಇಲ್ಲೋ ಅಂತ ಹಿಡಿತಾ ಇದ್ದೀನಿ.
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು, ಪ್ರಶಾಂತವಾಗಿ. ದೇವರಂತೂ ತುಂಬ ಚೆನ್ನಾಗಿತ್ತು. ನಾವು ಸ್ವಲ್ಪ ತಲ್ಲೇ ಕೂತ್ಕೊಂಡು ಆಮೇಲೆ ಅಲ್ಲಿಂದ ಹೊರಟ್ವಿ. ನೋಡಿ ಇದು ದೇವಸ್ಥಾನ, ದೇವರು ನೋಡಿ. ನೆಕ್ಸ್ಟು ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದಿಂದ ಬಸ್ ಸ್ಟಾಪ್ಗೆ 1 ಕಿಲೋಮೀಟರ್ ಇದೆ ನೋಡಿ. ಶ್ರೀರಂಗಪಟ್ಟಣ ಒಳಗಡೆ ಕೂಡ ಫೋನೆಲ್ಲ ಅಲೋ ಇಲ್ಲ. ತುಂಬ ಜನ ಇದ್ದರು ನಾವು ಹೋಗೋಕ್ಕೆ. ನಾವು ಹೋಗಿದ್ದು ಶನಿವಾರ ಅಲ್ವಾ, ಅದಕ್ಕೆ ತುಂಬ ಜನ ಇದ್ದರು. ಆಚೆವರೆಗೂ ಇತ್ತು ಕ್ಯೂ. ಅಂದರೆ ನಾವು ಹೋಗಿದ್ದು ಓಪನಿಂಗ್ ಟೈಮಿಂಗ್ಸ್ಗೆ, 4 o'clock ಓಪನಿಂಗ್ ಟೈಮಿಂಗ್ಸ್ಗೆ ಹೋಗಿದ್ದು, ಅದಕ್ಕೆ ಸ್ವಲ್ಪ ಜನ ಇದ್ದರು ನೋಡಿ. ಈಚೆ ಎಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೂಡ ಫೋನ್ ಅಲೋ ಇಲ್ಲ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ವಿಡಿಯೋ ಮಾಡಿಕೊಂಡೆ. ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಈಚೆಗೆ ಬರ್ತಾಯಿದ್ದೀವಿ. ನಮ್ಮ ಮಕ್ಕಳಂತೂ ಆಟ ಸಾಮಾನು ನೋಡಿದ್ರೆ ಸಾಕು, ಆಟ ಸಾಮಾನು ಈಸ್ಕೊಟ್ಬಿಡ್ಬೇಕು ಅವ್ರಿಗೆ. ಎಲ್ಲ ಮಕ್ಕಳು ಇದೆ ಅಲ್ವಾ. ಬೆಳಗ್ಗೆ ಹೋಗೋ ಎಷ್ಟು ಫ್ರೆಶ್ ಆಗಿತ್ತು, ಬರೋಷ್ಟಕ್ಕೆ ಸಪ್ಪೆ ಮುಖಗಳು ಆಗ್ಬಿಟ್ಟಿದೆ. ಬೆಳಗ್ಗೆ ಫ್ರೆಶ್ ಟಯರ್ಡ್ ಆಗುತ್ತೆ. ಬಸ್ ಎಲ್ಲ ಸ್ಲೋ ಅಂತೆ. ಬಸ್ ಎಲ್ಲ ಸ್ಟಾಪ್ ಆಗಿ ನಿಲ್ಸ್ಬಿಟ್ಟು ಬರ್ಬೇಕಲ್ಲ. ಫುಲ್ ಫಾಸ್ಟ್, ಬಸ್ಸೇ ಸ್ಲೋ. ಚೆನ್ನಾಗಿದ್ದ ಟ್ರಿಪ್ ಎಲ್ಲ. ಬಾಯ್ ಫ್ರೆಂಡ್ಸ್. ಈ ವಿಡಿಯೋನ ನಾವು ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀವಿ. ಈಗ ಮನೆಗೆ ಹೋಗ್ತಾ ಇದ್ದೀವಿ. ಟ್ರಿಪ್ ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ಎಷ್ಟೇನು ಹೇಳ್ದ ಗುಮ್ಮಕ್ಕ ನೋಡ್ರಿ, ಆಮೇಲೆ ಆಯ್ ಹೇಳ್ತಾವ್ರೆ ಅವರು. ಎಲ್ಲ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಚೆನ್ನಾಗಿತ್ತು ಬಸ್ ಎಕ್ಸ್ಪೀರಿಯೆನ್ಸು. ನಮ್ಮ ಶೋಭಾಗೆ ಮೈನ್ ಆಗಿ ಬಸ್ ಎಕ್ಸ್ಪೀರಿಯನ್ಸ್ ಕಮ್ಮಿ ನನಗೆ, ಅದಕ್ಕೆ ಇವತ್ತು ಚೆನ್ನಾಗಿತ್ತಲ್ಲ, ಕರ್ಕೊಂಡು ಚೆನ್ನಾಗಿತ್ತು. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.